Hello everyone. In this session, we are going to start a new topic, that is rain. Okay, so first let us know what is the definition of rain. The definition says that rain is a droplet of water that are formed by the evaporation and condensation of water through water cycle. Okay, so definition ಏನು ಹೇಳ್ತಾ ಇದೆ? Rain means it is a droplet of water. Okay, water droplets na ನಾವು rain ಅಂತ ಹೇಳ್ತಾ ಹೋಗ್ತೀವಿ. So these water droplets are formed by the evaporation and condensation of water through water cycle. Okay, so in this topic we are going to discuss about how the formation of cloud takes place. Means clouds ಹೇಗೆ ಫಾರ್ಮ್ ಆಗುತ್ತೆ, ಜೊತೆಗೆ ರೈನ್ಫಾಲ್ ಯಾವ ತರ ಆಗುತ್ತೆ, ಆಮೇಲೆ ವಾಟರ್ ಸೈಕಲ್ ಅಂದ್ರೆ ಏನು, ಸೊ ಕಂಪ್ಲೀಟ್ ವಾಟರ್ ಸೈಕಲ್ ನಲ್ಲಿ ಯಾವ್ಯಾವ ಪ್ರೋಸೆಸ್ ಇನ್ಕ್ಲೂಡ್ ಆಗಿದೆ, ಸೊ ಈ ಎಲ್ಲ ಕಾನ್ಸೆಪ್ಟ್ ನ ನೋಡ್ತಾ ಹೋಗ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ವಾಟರ್ ಬಾಡಿನ ಕನ್ಸಿಡರ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ಒನ್ ವಾಟರ್ ಬಾಡಿ. ಸೊ ವಾಟರ್ ಬಾಡಿ ಅಂದ್ರೆ ಅದು ರಿವರ್ ಆದ್ರೂ ಆಗಿರ್ಬೋದು, ಲೇಕ್ ಆದ್ರೂ ಆಗಿರ್ಬೋದು, ಅಥವಾ ಓಷಿಯನ್ ಆದ್ರೂ ಆಗಿರ್ಬೋದು. ಸೊ ಒಂದು ವಾಟರ್ ಬಾಡಿನ ಕನ್ಸಿಡರ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ಸನ್. ಓಕೆ, ಸನ್ನಿಂದ ಬರ್ತಾ ಇರುವಂತಹ ಸೋಲಾರ್ ರೇಡಿಯೇಷನ್ಸ್ ಎಲ್ಲ ಏನಾಗುತ್ತೆ, ವಾಟರ್ ಸರ್ಫೇಸ್ ಮೇಲೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸೋಲಾರ್ ರೇಡಿಯೇಷನ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ವಾಟರ್ ಏನಾಗುತ್ತೆ, ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನಿಷಿಯಲಿ ವಾಟರ್ ನಾರ್ಮಲ್ ಆಗಿನೇ ಇರುತ್ತೆ. ಸೊ ಟೆಂಪರೇಚರ್ ಯಾವಾಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಈ ವಾಟರ್ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಾಟರ್ ಬಾಯ್ಲ್ ಆಯ್ತು ಅಂದ್ರೆ ವಾಟರ್ ಎವಾಪರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ವಾಟರ್ ಬಾಯ್ಲ್ ಆದಾಗ ವಾಟರ್ ಎವಾಪರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ವಾಟರ್ ವೇಪರ್ಸ್ ಎಲ್ಲ ಹೋಗ್ಬಿಟ್ಟು ಈ ಸರೌಂಡಿಂಗ್ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅಟ್ಮಾಸ್ಫಿಯರ್. ಓಕೆ, ಸೊ ಇಲ್ಲಿ ಎವಾಪರೇಟ್ ಆಗ್ತಾ ಇರೋಂತಹ ವಾಟರ್ ಎಲ್ಲ ಹೋಗ್ಬಿಟ್ಟು ಈ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಈ ಯೆಲ್ಲೋ ಸರ್ಕಲ್ ನಾನೇನು ಬರ್ದಿದ್ದೇನಲ್ಲ, ದೇ ರೆಪ್ರೆಸೆಂಟ್ ವಾಟರ್ ವೇಪರ್ಸ್. ಓಕೆ, ಸೊ ಈಗ ಸನ್ನಿಂದ ಬರ್ತಾ ಇರುವಂತಹ ಸೋಲಾರ್ ರೇಡಿಯೇಷನ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ವಾಟರ್ ಹೀಟ್ ಆಗ್ತಾ ಇದೆ ಅಂದ್ರೆ ಈ ವಾಟರ್ ಸರ್ಫೇಸ್ ನ ಸುತ್ತ ಇರುವಂತಹ ಅಟ್ಮಾಸ್ಫಿಯರ್ ಕೂಡ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅಟ್ಮಾಸ್ಫಿಯರ್ ಹೀಟ್ ಆಯ್ತು ಅಂದ್ರೆ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಏರ್ ಮಾಲಿಕ್ಯೂಲ್ಸ್ ಕೂಡ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಆರೆಂಜ್ ಕಲರ್ ಸರ್ಕಲ್ ನಾನು ಏನು ಬರಿತಿದ್ದೀನಲ್ಲ, ಇಟ್ ರೆಪ್ರೆಸೆಂಟ್ಸ್ ಏರ್ ಮಾಲಿಕ್ಯೂಲ್. ಓಕೆ, ಸೊ ಯಾವಾಗ ಅಟ್ಮಾಸ್ಫಿಯರ್ ಹೀಟ್ ಆಗುತ್ತೆ, ಅಟ್ಮಾಸ್ಫಿಯರ್ ಹೀಟ್ ಆದಾಗ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ಏರ್ ಮಾಲಿಕ್ಯೂಲ್ಸ್ ಕೂಡ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಿ ಆಲ್ ನೋ ದಟ್ ಹಾಟ್ ಏರ್ ಮಾಲಿಕ್ಯೂಲ್ಸ್ ಆರ್ ಲೆಸ್ ಡೆನ್ಸರ್. ಏನು, ಹಾಟ್ ಏರ್ ಮಾಲಿಕ್ಯೂಲ್ಸ್ ಲೆಸ್ ಡೆನ್ಸರ್. ಲೆಸ್ ಡೆನ್ಸರ್ ಅಂದ್ರೇನು, ಅವು ಲೆಸ್ ವೇಟ್ ಇರುತ್ತೆ. ವೇಟ್ಲೆಸ್ ಇರೋದ್ರಿಂದ ಏನಾಗುತ್ತೆ, ಈ ಎಲ್ಲ ಹಾಟ್ ಏರ್ ಮಾಲಿಕ್ಯೂಲ್ಸ್ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ದೀಸ್ ಹಾಟ್ ಏರ್ ಮಾಲಿಕ್ಯೂಲ್ಸ್ ಕ್ಯಾರಿ ವಾಟರ್ ವೇಪರ್ಸ್ ಅಲಾಂಗ್ ವಿತ್ ದೆಮ್. ಓಕೆ, ಸೊ ಈ ಇದನ್ನ ಹಾಟ್ ಏರ್ ಮಾಲಿಕ್ಯೂಲ್ಸ್ ಏನು ವೇಟ್ಲೆಸ್ ಇರುತ್ತೆ ಅಲ್ಲ, ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತಲ್ಲ, ಅದು ಜೊತೆಗೆ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇರುವಂತಹ ವಾಟರ್ ವೇಪರ್ ನನ್ನು ಕೂಡ ಜೊತೆಗೆ ತಗೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಈಗ ಇದೊಂದು ಹಾಟ್ ಏರ್ ಮಾಲಿಕ್ಯೂಲ್ ವಾಟರ್ ವೇಪರ್ ನ ಜೊತೆಗೆ ಅಪ್ಪರ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ. ಒಂದು ಸರ್ಟೇನ್ ಹೈಟ್ ನ ರೀಚ್ ಮಾಡಿದ್ಮೇಲೆ ರೀಚ್ ಮಾಡಿದ್ಮೇಲೆ ಈ ಹಾಟ್ ಏರ್ ಮಾಲಿಕ್ಯೂಲ್ ಏನ್ ಮಾಡುತ್ತೆ, ಕೂಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕೂಲ್ ಆದಾಗ ಆ ಏರ್ ಮಾಲಿಕ್ಯೂಲ್ ನಲ್ಲಿ ಪ್ರೆಸೆಂಟ್ ಇರುವಂತಹ ವಾಟರ್ ವೇಪರ್ ಏನಾಗುತ್ತೆ, ಕಂಡೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಡೆನ್ಸ್ ಅಂದ್ರೆ ಏನು, ವೇಪರ್ ಸ್ಟೇಟ್ ನಲ್ಲಿ ಪ್ರೆಸೆಂಟ್ ಇರುವಂತಹ ವಾಟರ್ ಮಾಲಿಕ್ಯೂಲ್ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಮೀನ್ಸ್ ವೇಪರ್ ಇರುವಂತಹದ್ದು ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ವಾಟರ್ ವೇಪರ್ ಸ್ಟೇಟ್ ಇಂದ ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗೋದನ್ನ ನಾವೇನು ಹೇಳ್ತೀವಿ,
ಕಂಡೆನ್ಸೇಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಹಾಟ್ ಏರ್ ಮಾಲಿಕ್ಯೂಲ್ ಒಂದು ಸರ್ಟೇನ್ ಹೈಟ್ ನ ರೀಚ್ ಮಾಡಿದ್ಮೇಲೆ ಕೂಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂಲ್ ಆದಾಗ ಅದ್ರ ಒಳಗಿರುವಂತಹ ವಾಟರ್ ವೇಪರ್ ಏನಾಗುತ್ತೆ, ಕಂಡೆನ್ಸ್ ಆಗಿ ಟೈನಿ ವಾಟರ್ ಡ್ರಾಪ್ಲೆಟ್ ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಈ ಹಾಟ್ ಏರ್ ಮಾಲಿಕ್ಯೂಲ್ ನಲ್ಲಿ ವಾಟರ್ ವೇಪರ್ ಜೊತೆಗೆ ಡಸ್ಟ್ ಪಾರ್ಟಿಕಲ್ಸ್ ಕೂಡ ಪ್ರೆಸೆಂಟ್ ಇರುತ್ತೆ. ಆ ಡಸ್ಟ್ ಪಾರ್ಟಿಕಲ್ ಏನ್ ಮಾಡುತ್ತೆ, ನ್ಯೂಕ್ಲಿಯಸ್ ಆಗಿ ಆಕ್ಟ್ ಮಾಡಿಬಿಟ್ಟು ಅದ್ರ ಸುತ್ತ ಒಂದು ವಾಟರ್ ಡ್ರಾಪ್ಲೆಟ್ ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಟೈನಿ ವಾಟರ್ ಡ್ರಾಪ್ಲೆಟ್. ಸೊ ಈಗ ನಾನು ಇನ್ನೊಂದು ಪ್ರೊಸೀಜರ್ ನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈ ಪ್ರೊಸೀಜರ್ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ರಿಪೀಟ್ ಆಗ್ತಾ ಇರೋದ್ರಿಂದ ಈ ತರ ನಂಬರ್ ಆಫ್ ಟೈನಿ ವಾಟರ್ ಮಾಲಿಕ್ಯೂಲ್ಸ್, ವಾಟರ್ ಡ್ರಾಪ್ಲೆಟ್ಸ್ ಏನಾಗುತ್ತೆ, ಫಾರ್ಮ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದೀಸ್ ಟೈನಿ ವಾಟರ್ ಡ್ರಾಪ್ಲೆಟ್ ಮೇಕ್ಸ್ ಎ ಕ್ಲಸ್ಟರ್. ಓಕೆ, ಒಂದು ಕ್ಲಸ್ಟರ್ ನ ಫಾರ್ಮ್ ಮಾಡುತ್ತೆ. ದಿಸ್ ಕ್ಲಸ್ಟರ್ ಅಪಿಯರ್ಸ್ ಆಸ್ ಎ ಕ್ಲೌಡ್. ಓಕೆ, ಸೊ ದಿಸ್ ಇಸ್ ಕ್ಲೌಡ್. ಓಕೆ, ಅದೇನು ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಒಂದು ಕ್ಲಸ್ಟರ್ ನ ಫಾರ್ಮ್ ಮಾಡುತ್ತೆ. ಆ ಕ್ಲಸ್ಟರ್ ಏನಾಗುತ್ತೆ, ನಮಗೆ ಕ್ಲೌಡ್ ನ ತರ ಅಪಿಯರ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಕ್ಲೌಡ್. ಈ ತರ ಕ್ಲೌಡ್ ಫಾರ್ಮೇಶನ್ ಆಗೋದು. ಓಕೆ, ಸೊ ದಿಸ್ ಇಸ್ ಹೌ ದ ಕ್ಲೌಡ್ಸ್ ಆರ್ ಫಾರ್ಮ್ಡ್. ಓಕೆ, ಈಗ ಕ್ಲೌಡ್ಸ್ ನಲ್ಲಿ ಏನಿದೆ, ನಂಬರ್ ಆಫ್ ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಇದಾವೆ. ಓಕೆನಾ? ಸೊ ಈಗ ಒನ್ ಟೈನಿ ವಾಟರ್ ಡ್ರಾಪ್ಲೆಟ್ ಇನ್ನ ಒಂದು ಟೈನಿ ವಾಟರ್ ಡ್ರಾಪ್ಲೆಟ್ ಜೊತೆಗೆ ಆಡ್ ಆಗ್ಬಿಟ್ಟು ಒಂದು ಬಿಗ್ ಸೈಜ್ ವಾಟರ್ ಡ್ರಾಪ್ಲೆಟ್ ನ ಫಾರ್ಮ್ ಮಾಡ್ತು. ಓಕೆ, ಸೊ ಇದೇನ್ ಮಾಡುತ್ತೆ, ಇನ್ನ ಒಂದು ಬಿಗ್ ಸೈಜ್ ವಾಟರ್ ಡ್ರಾಪ್ಲೆಟ್ ಜೊತೆಗೆ ಕಂಬೈನ್ ಆಗಿ ಇನ್ನ ಜಾಸ್ತಿ ದೊಡ್ಡ ಸೈಜ್ ಇರುವಂತಹ ವಾಟರ್ ಡ್ರಾಪ್ಲೆಟ್ ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಈ ವಾಟರ್ ಡ್ರಾಪ್ಲೆಟ್ ನ ಸೈಜ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಅದ್ರದ್ದು ವೇಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಕ್ಲೌಡ್ ನಲ್ಲಿ ಇರುವಂತಹ ಎಲ್ಲಾ ಟೈನಿ ವಾಟರ್ ಡ್ರಾಪ್ಲೆಟ್ ಒಂದಕ್ಕೊಂದು ಕಂಬೈನ್ ಆಗ್ಬಿಟ್ಟು ಈ ತರ ಬಿಗ್ ಸೈಜ್ ವಾಟರ್ ಡ್ರಾಪ್ಲೆಟ್ ನ ಫಾರ್ಮ್ ಮಾಡಿದಾಗ, ಸೊ ಇದು ತುಂಬಾ ವೇಟ್ ಇರುತ್ತೆ. ಸೊ ಇದು ವೇಟ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಈ ಕ್ಲೌಡ್ ಏನಾಗುತ್ತೆ, ಹೆವಿ ಆಗ್ತಾ ಹೋಗುತ್ತೆ. ಸೊ ಈ ಕ್ಲೌಡ್ ಯಾವಾಗ ಹೆವಿ ಆಗುತ್ತೆ, ದೀಸ್ ವಾಟರ್ ಡ್ರಾಪ್ಲೆಟ್ fall down to the ground in the form of rain. Okay, so ಯಾವಾಗ ಟೈನಿ ವಾಟರ್ ಡ್ರಾಪ್ಲೆಟ್ಸ್ ಒಂದಕ್ಕೆ ಒಂದು ಸೇರ್ಕೊಂಡ್ಬಿಟ್ಟು ಬಿಗ್ ಸೈಜ್ ವಾಟರ್ ಡ್ರಾಪ್ಲೆಟ್ಸ್ ನ ಫಾರ್ಮ್ ಮಾಡ್ತಾ ಹೋಗುತ್ತೆ, ಸೈಜ್ ಇನ್ಕ್ರೀಸ್ ಆದ ಹಾಗೆ ಅದರ ವೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ವೇಟ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಈ ಒಂದು ಕ್ಲೌಡ್ ನ ವೇಟ್ ಕೂಡ ಇನ್ಕ್ರೀಸ್ ಆಗಿ ಕ್ಲೌಡ್ ಹೆವಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲೌಡ್ ಯಾವಾಗ ಹೆವಿ ಆಗುತ್ತೆ, ಆ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ದೇ ಫಾಲ್ ಡೌನ್ ಟು ದ ಗ್ರೌಂಡ್. ಸೊ ದಿಸ್ ಇಸ್ ಗ್ರೌಂಡ್. ಓಕೆ, ಗ್ರೌಂಡ್ ಗೆ ರಿಟರ್ನ್ ಬರುತ್ತೆ ಇನ್ ದ ಫಾರ್ಮ್ ಆಫ್ ರೈನ್. ಓಕೆ, ಇನ್ ಕೇಸ್ ಏನಾದ್ರೂ ಟೆಂಪರೇಚರ್ ತುಂಬಾ ಲೋ ಇದೆ, ಸೊ ಟೆಂಪರೇಚರ್ ಲೋ ಇರೋ ಟೈಮಲ್ಲಿ ಏನಾಗುತ್ತೆ, ಸೊ ದೀಸ್ ವಾಟರ್ ಡ್ರಾಪ್ಲೆಟ್ಸ್ ಫಾಲ್ ಡೌನ್ ಟು ದ ಗ್ರೌಂಡ್ ಇನ್ ದ ಫಾರ್ಮ್ ಆಫ್ ಸ್ನೋ. ಯಾವಾಗ ಟೆಂಪರೇಚರ್ ಲೋ ಇದ್ದಾಗ, ಟೆಂಪರೇಚರ್ ಲೋ ಇದ್ದಾಗ ಈ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಸ್ನೋನ ಫಾರ್ಮ್ ಅಲ್ಲಿ ಗ್ರೌಂಡ್ಗೆ ರೀಚ್ ಆಗುತ್ತೆ. ಒಂದು ನಾರ್ಮಲ್ ಟೆಂಪರೇಚರ್ ಇತ್ತು ಅಂದ್ರೆ ಆ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ರೈನ್ ನ ಫಾರ್ಮ್ ಅಲ್ಲಿ ಗ್ರೌಂಡ್ಗೆ ರಿಟರ್ನ್ ಬರ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ರೈನ್ ಫಾಲ್. ಓಕೆ, ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನನಗೆ ಏನ್ ಗೊತ್ತಾಯ್ತು, ರೈನ್ ಫಾಲ್ ಹೇಗಾಗುತ್ತೆ ಅನ್ನೋದು ಗೊತ್ತಾಯ್ತು, ಜೊತೆಗೆ ಕ್ಲೌಡ್ ಫಾರ್ಮೇಶನ್ ಹೇಗಾಗುತ್ತೆ ಅನ್ನೋದು ಗೊತ್ತಾಯ್ತು, ಆಮೇಲೆ ಕಂಪ್ಲೀಟ್ ಒಂದು ವಾಟರ್ ಸೈಕಲ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಓಕೆ, ಸೊ ದಿಸ್ ಇಸ್ ಅಬೌಟ್ ರೈನ್. Okay, next topic is air pollution. First air pollution na definition ನೋಡ್ತಾ ಹೋಗೋಣ. Air pollution refers to the release of pollutants
into the air that are harmful to the human health and other living organisms. Okay, so the next topic is air pollution, and the definition of air pollution is saying that air pollution refers to the release of pollutants into the air that are harmful to the human health and other living organism. Okay, so air pollution ಅಂದ್ರೇನು? ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತಹ ಪೊಲ್ಯೂಟೆಂಟ್ಸ್ ಎಲ್ಲ ಏನಾಗುತ್ತೆ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿರುವಂತಹ ಏರ್ಗೆ ರಿಲೀಸ್ ಆಗಿ ಏರ್ನ ಜೊತೆಗೆ ಮಿಕ್ಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಎಲ್ಲ ಪೊಲ್ಯೂಟೆಂಟ್ಸ್ ಎಲ್ಲ ಏನಾಗಿರುತ್ತೆ ತುಂಬಾ ಹಾರ್ಮ್ಫುಲ್ ಆಗಿರುತ್ತೆ. ಹಾರ್ಮ್ಫುಲ್ ಫಾರ್ ಹ್ಯೂಮನ್ ಹೆಲ್ತ್, ಹ್ಯೂಮನ್ ಹೆಲ್ತ್ಗೂ ಕೂಡ ತುಂಬಾ ಹಾರ್ಮ್ಫುಲ್ ಇರುತ್ತೆ, ಜೊತೆಗೆ ಫಾರ್ ಅದರ್ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಏರ್ ಪೊಲ್ಯೂಷನ್. ಸೊ ಏರ್ ಪೊಲ್ಯೂಷನ್ ಕ್ಯಾನ್ ಕಾಸ್ ಇನ್ ಟೂ ವೇಸ್. ಓಕೆ, ಸೊ ಏರ್ ಪೊಲ್ಯೂಷನ್ ಕಾಸ್ ಆಗಬೇಕು ಅಂದ್ರೆ ಟೂ ವೇ ನಲ್ಲಿ ಕಾಸ್ ಆಗ್ಬೋದು. ಒಂದು ನ್ಯಾಚುರಲ್ ಸೋರ್ಸ್, ಇನ್ನ ಒಂದು ಮ್ಯಾನ್ ಮೇಡ್ ಸೋರ್ಸ್. ಓಕೆ, ಸೊ ನ್ಯಾಚುರಲ್ ಸೋರ್ಸ್ ಅಂದ್ರೆ ಏನು? ಏರ್ ಪೊಲ್ಯೂಷನ್ ನ್ಯಾಚುರಲ್ ಆಗಿನೇ ಕಾಸ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಯಾವುದೇ ತರಹದ ಹ್ಯೂಮನ್ ಆಕ್ಷನ್ ಇರೋದಿಲ್ಲ. ಹ್ಯೂಮನ್ ಆಕ್ಷನ್ ಇಲ್ದೇನೆ ನ್ಯಾಚುರಲಿನೇ ಏರ್ ಪೊಲ್ಯೂಷನ್ ಕಾಸ್ ಆಗೋದನ್ನ ನಾವು ನ್ಯಾಚುರಲ್ ಸೋರ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಬರೋದಾದ್ರೆ ಫಾರೆಸ್ಟ್ ಫೈರ್ಸ್ ಅಂಡ್ volcanoes. Okay, so these are two phenomena which causes air pollution. Okay, so ಈಗ ಫಾರೆಸ್ಟ್ ಫೈರ್ ಆಗೋದಿರ್ಲಿ ಅಥವಾ ವಾಲ್ಕೆನೋಸ್ ಆಗಿರ್ಲಿ ಯಾವುದೇ ತರಹ ಹ್ಯೂಮನ್ ಆಕ್ಷನ್ ಅಲ್ಲಿ ಇರೋದಿಲ್ಲ. ಓಕೆ, ಸೊ ಇದೆರಡು ಏನಾಗುತ್ತೆ, ಈ ಎರಡು ಫಿನಾಮಿನಾ ನ್ಯಾಚುರಲಿನೇ ಕಾಸ್ ಆಗ್ತಾ ಹೋಗುತ್ತೆ. ಸೊ ನ್ಯಾಚುರಲಿನೇ ಕಾಸ್ ಆಗ್ಬಿಟ್ಟು ಏರ್ ಪೊಲ್ಯೂಷನ್ ನ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇವನ್ನ ಏನ್ ಹೇಳ್ತೀವಿ ನಾವು ನ್ಯಾಚುರಲ್ ಸೋರ್ಸ್ ಅಂತ ಹೇಳ್ತೀವಿ. ಮ್ಯಾನ್ ಮೇಡ್ ಸೋರ್ಸ್ ಅಂದ್ರೆ ಏನು? ಹ್ಯೂಮನ್ ನ ಆಕ್ಷನ್ ಇಂದ ಏನಾದ್ರೂ ಏರ್ ಪೊಲ್ಯೂಷನ್ ಆಗ್ತಾ ಹೋಯ್ತು ಅಂದ್ರೆ ಅದನ್ನ ಮ್ಯಾನ್ ಮೇಡ್ ಸೋರ್ಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕಂಬಸ್ಟನ್ ಆಫ್ ಫ್ಯೂಯಲ್ಸ್. ಫ್ಯೂಯಲ್ ಅಂದ್ರೆ ಏನು? ಕೋಲ್, ಪೆಟ್ರೋಲಿಯಂ, ವುಡ್. ಸೊ ಇದೆಲ್ಲ ಫ್ಯೂಯಲ್ಸ್. ಆ ಒಂದು ಫ್ಯೂಯಲ್ಸ್ ನ ನಾವು ಹೈ ಟೆಂಪರೇಚರ್ ನಲ್ಲಿ ಬರ್ನ್ ಮಾಡುವಂತಹ ಒಂದು ಪ್ರೋಸೆಸ್ ನ ಕಂಬಸ್ಟನ್ ಅಂತ ಹೇಳ್ತೀವಿ. ಸೊ ಕಂಬಸ್ಟನ್ ಆಫ್ ಫ್ಯೂಯಲ್ಸ್, ಇದನ್ನ ಕಂಬಸ್ಟನ್ ಮಾಡೋ ಟೈಮ್ ನಲ್ಲಿನೂ ಕೂಡ ಏರ್ ಪೊಲ್ಯೂಷನ್ ಕಾಸ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಒನ್ ಈಸ್ ಸ್ಮೋಕ್ ಫ್ರಮ್ ಇಂಡಸ್ಟ್ರೀಸ್. ಓಕೆ, ಸೊ ಇಂಡಸ್ಟ್ರೀಸ್ ಮತ್ತೆ ಫ್ಯಾಕ್ಟ್ರೀಸ್ ಇಂದ ಬರ್ತಾ ಇರುವಂತಹ ಏನು ಸ್ಮೋಕ್ ಇದೆ ಅಲ್ಲ, ದಟ್ ಆಲ್ಸೋ ಕಾಸಸ್ ಏರ್ ಪೊಲ್ಯೂಷನ್. ಲಾಸ್ಟ್ ಒನ್ ಈಸ್ ಬರ್ನಿಂಗ್ ಆಫ್ ಕ್ರ್ಯಾಕರ್ಸ್. ಓಕೆ, ಸೊ ನಾವು ಕ್ರ್ಯಾಕರ್ಸ್ ನ ಬರ್ನ್ ಮಾಡಿದಾಗೂ ಕೂಡ ಏರ್ ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಏರ್ ಪೊಲ್ಯೂಷನ್ ಅಂಡ್ ಕಾಸಸ್ ಆಫ್ ಏರ್ ಪೊಲ್ಯೂಷನ್. ಓಕೆ, ಸೊ ಈಗ ಏರ್ ಪೊಲ್ಯೂಷನ್ ಅನ್ನ ಎಫೆಕ್ಟ್ಸ್ ನೋಡ್ತಾ ಹೋಗೋಣ.
effects of air pollution. ಓಕೆ, ಸೊ ಈಗ ಪೊಲ್ಯೂಟೆಂಟ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಇರುವಂತಹ ಏರ್ ಜೊತೆಗೆ ಮಿಕ್ಸ್ ಆದಾಗ ಏರ್ ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. ಆ ಒಂದು ಕಂಟ್ಯಾಮಿನೇಟೆಡ್ ಏರ್ನ ನಾವು ಕಂಟಿನ್ಯೂಸ್ ಆಗಿ ಇನ್ಹೇಲ್ ಮಾಡ್ತಾ ಹೋದಾಗ ಹ್ಯೂಮನ್ ಹೆಲ್ತ್ಗೆ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಆ ಥರ ಕಂಟ್ಯಾಮಿನೇಟೆಡ್ ಏರ್ನ ನಾವು ಕಂಟಿನ್ಯೂಸ್ ಆಗಿ ಇನ್ಹೇಲ್ ಮಾಡೋದ್ರಿಂದ ನಮಗೆ ಡಿಸೀಸಸ್ ಲೈಕ್ ಕ್ಯಾನ್ಸರ್, heart disease and respiratory disease. ಓಕೆ, ಸೊ ಆ ಥರ ಕಂಟ್ಯಾಮಿನೇಟೆಡ್ ಏರ್ನ ನಾವು ಕಂಟಿನ್ಯೂಸ್ ಆಗಿ ಇನ್ಹೇಲ್ ಮಾಡ್ತಾ ಇದ್ದೀವಿ ಅಂದರೆ ಈ ಥರ ಡಿಸೀಸಸ್ ಎಲ್ಲ ಕಾಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಏರ್ ಪೊಲ್ಯೂಷನ್ ಏನು ಮಾಡುತ್ತೆ, ಈ ಥರ ಎಲ್ಲ ಡಿಸೀಸ್ನ ಕಾಸ್ ಮಾಡೋದ್ರ ಥ್ರೂ ಹ್ಯೂಮನ್ ಹೆಲ್ತ್ನ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಈಗ ಹ್ಯೂಮನ್ ಹೆಲ್ತ್ ಬಿಟ್ಟು ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ಗೆ ಅದು ಯಾವ ಥರ ಹಾರ್ಮ್ ಮಾಡ್ತಾ ಹೋಗುತ್ತೆ ಅಂದರೆ ಇಟ್ ಕ್ಯಾನ್ ಕಾಸ್ ಆಸಿಡ್ ರೈನ್, ಗ್ಲೋಬಲ್ ವಾರ್ಮಿಂಗ್, ನೆಕ್ಸ್ಟ್ ಫಾರ್ಮೇಷನ್ ಆಫ್ ಸ್ಮೋಕ್. ಓಕೆ, ಸೊ ಆಸಿಡ್ ರೈನ್ ಆದ್ರೂ ಬರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಆದ್ರೂ ಆಗ್ಬೋದು, ಅಥವಾ ಫಾರ್ಮೇಷನ್ ಆಫ್ ಸ್ಮಾಗ್ ಕೂಡ ಆಗ್ಬೋದು. ಸೊ ಈ ತರ ಏನ್ ಮಾಡುತ್ತೆ, ಏರ್ ಪೊಲ್ಯೂಷನ್ ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ನ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್. ಈಗ ನಾವಿಲ್ಲಿ ಆಸಿಡ್ ರೈನ್ ಅಂತ ಒಂದು ನೋಡಿದ್ವಿ, ಜೊತೆಗೆ ಫಾರ್ಮೇಷನ್ ಆಫ್ ಸ್ಮಾಗ್ ಅಂತ ಒಂದು ನೋಡಿದ್ವಿ. ಓಕೆ, ಸೊ ದೀಸ್ ಟು ಆರ್ ದ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್. ಓಕೆ, ಆಸಿಡ್ ರೈನ್ ಅಂದ್ರೆ ಏನು, ಮತ್ತೆ ಸ್ಮಾಗ್ ಫಾರ್ಮೇಷನ್ ಆಗೋದು ಹೇಗೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಸಿಡ್ ರೈನ್ ತಗೊಳ್ಳೋಣ. ಓಕೆನಾ, ಇಲ್ಲಿ ಕಂಬಷನ್ ಆಫ್ ಫ್ಯೂಯಲ್ಸ್ ತಗೋತೀನಿ. ಓಕೆ, ಸೊ ಫ್ಯೂಯಲ್ಸ್ ಅಂದ್ರೆ ಏನು, ಕೋಲ್, ಪೆಟ್ರೋಲಿಯಂ, ವುಡ್. ಓಕೆ, ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಫ್ಯೂಯಲ್ಸ್. ಓಕೆ, ಈ ತರ ಫ್ಯೂಯಲ್ಸ್ ನ ನಾವು ಹೈ ಟೆಂಪರೇಚರ್ ನಲ್ಲಿ ಬರ್ನ್ ಮಾಡ್ತಿದೀವಿ ಅಂದ್ರೆ ಆ ಒಂದು ಪ್ರೋಸೆಸ್ಗೆ ನಾವು ಕಂಬಷನ್ ಅಂತ ಹೇಳ್ತೀವಿ. ಓಕೆನಾ, ಸೊ ಈ ಫ್ಯೂಯಲ್ಸ್ ನ ನಾವು ಹೈ ಟೆಂಪರೇಚರ್ ನಲ್ಲಿ ಬರ್ನ್ ಮಾಡುವಾಗ ಡಿಫ್ರೆಂಟ್ ವೆರೈಟೀಸ್ ಆಫ್ ಗ್ಯಾಸಸ್ ಏನಾಗುತ್ತೆ ನಮ್ಮ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆ ಗ್ಯಾಸಸ್ ನಲ್ಲಿ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂಡ್ ಆಕ್ಸೈಡ್ಸ್ ಆಫ್ ಸಲ್ಫರ್ ಕೂಡ ಪ್ರೆಸೆಂಟ್ ಇರುತ್ತೆ. ಓಕೆ, ಯಾವ್ಯಾವುದು, ಸಲ್ಫರ್ ಡೈಆಕ್ಸೈಡ್ ಅಂಡ್ nitrogen dioxide. ಓಕೆ, ಸೊ ದೀಸ್ ಟೂ ಗ್ಯಾಸಸ್ ಹೇಗೆ ಬಂತು, ಇದು ಎರಡು ಗ್ಯಾಸಸ್ ಹೇಗೆ ಲಿಬರೇಟ್ ಆಯಿತು, ಹೇಗೆ ಅಟ್ಮಾಸ್ಫಿಯರ್ ನಲ್ಲಿ ಪ್ರೆಸೆಂಟ್ ಇದೆ, ದೇ ಕಮ್ ಫ್ರಮ್ ದ ಕಂಬಷನ್ ಆಫ್ ಫ್ಯೂಯಲ್ಸ್. ಫ್ಯೂಯಲ್ಸ್ ನ ನಾವು ಹೈ ಟೆಂಪರೇಚರ್ ನಲ್ಲಿ ಬರ್ನ್ ಮಾಡುವಾಗ ಡಿಫ್ರೆಂಟ್ ವೆರೈಟೀಸ್ ಆಫ್ ಗ್ಯಾಸಸ್ ಏನು ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗುತ್ತಲ್ಲ, ಅದರಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಕೂಡ ಒಂದು. ಓಕೆ, ಸೊ ದೀಸ್ ಟೂ ಗ್ಯಾಸಸ್ ಕ್ಯಾನ್ ರೈಸ್ as high as possible. Okay, as high as possible and then mixes with water droplets. Okay, so in cloud formation ಆಗಿರುತ್ತಲ್ಲ, ಆ ಕ್ಲೌಡ್ ನಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ. ಓಕೆ, ಸೊ ಕಂಬಷನ್ ಮಾಡೋದ್ರಿಂದ ಫ್ಯೂಯಲ್ಸ್ ನ ಗ್ಯಾಸಸ್ ರಿಲೀಸ್ ಆಗುತ್ತೆ. ಆ ಗ್ಯಾಸಸ್ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸಸ್ ಕೂಡ ಒಂದು. ದೀಸ್ ಟು ಗ್ಯಾಸಸ್ ಕ್ಯಾನ್ ರೈಸ್ ಆಸ್ ಹೈ ಆಸ್ ಪಾಸಿಬಲ್ ಅಂಡ್ ದೆನ್ ದೇ ಮಿಕ್ಸಸ್ ವಿತ್ ದೀಸ್ ವಾಟರ್ ಡ್ರಾಪ್ಲೆಟ್ಸ್. ಈ ವಾಟರ್ ಡ್ರಾಪ್ಲೆಟ್ ಜೊತೆಗೆ ಮಿಕ್ಸ್ ಆಗ್ತಾ ಹೋಗುತ್ತೆ. ಓಕೆ, ಈಗ ಸಲ್ಫರ್ ಡೈಆಕ್ಸೈಡ್ ಓಕೆ, ಈಗ ಸಲ್ಫರ್ ಡೈಆಕ್ಸೈಡ್
ಹೋಗ್ಬಿಟ್ಟು ವಾಟರ್ ಜೊತೆಗೆ ಮಿಕ್ಸ್ ಆದಾಗ ಒಂದು ಆಸಿಡ್ನ ಫಾರ್ಮ್ ಮಾಡುತ್ತೆ, H2SO3. ಸೊ ಈ ಆಸಿಡ್ನ ನೇಮ್ ಸಲ್ಫ್ಯೂರಸ್ ಆಸಿಡ್. ನೆಕ್ಸ್ಟ್ ನೈಟ್ರೋಜನ್ ಡೈಆಕ್ಸೈಡ್ ಕೂಡ ವಾಟರ್ ಡ್ರಾಪ್ಲೆಟ್ ಜೊತೆಗೆ ಮಿಕ್ಸ್ ಆಗಿ ರಿಯಾಕ್ಟ್ ಮಾಡಿದಾಗ ಅಲ್ಲೂ ಕೂಡ ಆಸಿಡ್ ಫಾರ್ಮ್ ಆಗುತ್ತೆ, ಅದು ಬಂದ್ಬಿಟ್ಟು HNO3. HNO3 ಅಂದ್ರೇನು? ನೈಟ್ರಿಕ್ ಆಸಿಡ್. Okay, these two gases can rise as high as possible, then they mixes with water droplets. ವಾಟರ್ ಡ್ರಾಪ್ಲೆಟ್ಸ್ ಜೊತೆಗೆ ಮಿಕ್ಸ್ ಆದಾಗ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿಬಿಟ್ಟು ಅದು ಆಸಿಡ್ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಲೈಕ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಏನು ಮಾಡುತ್ತೆ, ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸಲ್ಫ್ಯೂರಸ್ ಆಸಿಡ್ ಅನ್ನೋ ಒಂದು ಆಸಿಡ್ನ ಫಾರ್ಮ್ ಮಾಡುತ್ತೆ. ಅದೇ ನೈಟ್ರೋಜನ್ ಡೈಆಕ್ಸೈಡ್ ಕೂಡ ವಾಟರ್ ಜೊತೆಗೆ ಮಿಕ್ಸ್ ಆಗಿ ರಿಯಾಕ್ಟ್ ಮಾಡಿದಾಗ HNO3 ಅನ್ನೋ ನೈಟ್ರಿಕ್ ಆಸಿಡ್ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಈಗ ಅಲ್ಲಿ ವಾಟರ್ ಡ್ರಾಪ್ಲೆಟ್ ಜೊತೆಗೆ ಆಸಿಡ್ ಕೂಡ ಇದೆ, ಆಸಿಡ್ ಕೂಡ ಫಾರ್ಮ್ ಆಗಿದೆ. ಓಕೆ, ಸೊ ಇದು ಕ್ಲೌಡ್ನಲ್ಲಿ ವಾಟರ್ ಡ್ರಾಪ್ಲೆಟ್ ಜೊತೆಗೆ ಈ ಗ್ಯಾಸಸ್ ಹೋಗಿ ಮಿಕ್ಸ್ ಆದಾಗ ಆಸಿಡ್ ಫಾರ್ಮ್ ಆಗುತ್ತೆ. ಸೊ ಯಾವಾಗ ಈ ಕ್ಲೌಡ್ ಹೆವಿ ಆಗ್ತಾ ಹೋಗುತ್ತೆ, ದೀಸ್ ವಾಟರ್ ಡ್ರಾಪ್ಲೆಟ್ಸ್ ಫಾಲ್ ಡೌನ್ ಟು ದ ಗ್ರೌಂಡ್ ಇನ್ ದ ಫಾರ್ಮ್ ಆಫ್ ರೇನ್. ಓಕೆ, ಸೊ ಈ ರೇನ್ ಅಲ್ಲಿ ಏನಿರುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಇರುತ್ತೆ, ಆ ವಾಟರ್ ಡ್ರಾಪ್ಲೆಟ್ ಜೊತೆಗೆ ಆಸಿಡ್ ಕೂಡ ಮಿಕ್ಸ್ ಆಗಿರುತ್ತೆ. ಓಕೆ, ಸೊ ಈ ಒಂದು ರೇನ್ ನಾವೇನ್ ಹೇಳ್ತೀವಿ, ಆಸಿಡ್ ರೇನ್. ಓಕೆ, ಅರ್ಥ ಆಯ್ತಾ? ಸೊ ಆಸಿಡ್ ರೇನ್ is also one of the effect of air pollution. So this is about acid rain. Next one is formation of smog. Formation of smog is also an effect of air pollution. The combustion of fossil fuels also increases the amount of suspended particles in the air. Unburnt carbon. If these hydrocarbons are present in higher level in the air, then it causes the visibility to be lowered. Okay, so formation of smog andrenu, the combustion of fossil fuels also increases the amount of suspended particles in the air. Okay, so ಈಗ fossil fuels ನ ನಾವು ಹೈ ಟೆಂಪರೇಚರ್ ನಲ್ಲಿ ಬರ್ನ್ ಮಾಡುವಂತ ಒಂದು ಪ್ರೋಸೆಸ್ ನ ಕಂಬಷನ್ ಅಂತ ಹೇಳ್ತೀವಿ. ಸೊ ಈ ಕಂಬಷನ್ ಆಫ್ ಫಾಸಿಲ್ ಫ್ಯೂಯಲ್ಸ್ ಇಂದ ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತಹ ಏರ್ ನಲ್ಲಿ
ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಂದ್ರೇನು? ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಆರ್ ದ ಅನ್ಬರ್ನ್ಡ್ ಕಾರ್ಬನ್. ಅನ್ಬರ್ನ್ಡ್ ಕಾರ್ಬನ್ ಅನ್ನ ನಾವು ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ದೇ ಆರ್ ಆಲ್ಸೋ ನಾನ್ ಆಸ್ ಹೈಡ್ರೋಕಾರ್ಬನ್ಸ್. ಓಕೆ, ಸೊ ಫಾಸಿಲ್ ಫ್ಯೂಯಲ್ಸ್ ನ ಕಂಬಸ್ಟನ್ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇರುವಂತಹ ಏರ್ ನಲ್ಲಿ ಸಸ್ಪೆಂಡೆಡ್ ಪಾರ್ಟಿಕಲ್ ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಂದ್ರೆ ಏನು? ಅನ್ಬರ್ನ್ಡ್ ಕಾರ್ಬನ್ ಅನ್ನ ನಾವು ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಇವಕ್ಕೆ ನಾವು ಹೈಡ್ರೋಕಾರ್ಬನ್ಸ್ ಅಂತ ಕೂಡ ಕರಿಬಹುದು. ಓಕೆ, ಇಫ್ ದೀಸ್ ಹೈಡ್ರೋಕಾರ್ಬನ್ಸ್ ಆರ್ ಪ್ರೆಸೆಂಟ್ ಇನ್ ದ ಹೈಯರ್ ಲೆವೆಲ್ ಇನ್ ದ ಏರ್, ದೆನ್ ಇಟ್ ಕಾಸಸ್ ದ ವಿಸಿಬಿಲಿಟಿ ಟು ಬಿ ಲೋವರ್ಡ್. ಓಕೆ, ಈಗ ನಾವು ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಏನಾದ್ರು ಈ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಅಂದ್ರೆ ಹೈಡ್ರೋಕಾರ್ಬನ್ಸ್ ಹೈಯರ್ ಲೆವೆಲ್ ಅಲ್ಲಿ ಪ್ರೆಸೆಂಟ್ ಇದೆ, ಮೀನ್ಸ್ ಜಾಸ್ತಿ ಪ್ರೆಸೆಂಟ್ ಇದೆ ಅಂದ್ರೆ ಏನಾಗುತ್ತೆ? ಅಲ್ಲಿ ಏರ್ ಪೊಲ್ಯೂಷನ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಈ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಹೈಯರ್ ಲೆವೆಲ್ ಅಲ್ಲಿ ಪ್ರೆಸೆಂಟ್ ಇದೆ ಅಂದ್ರೆ ದೆನ್ ಇಟ್ ಕಾಸಸ್ ವಿಸಿಬಿಲಿಟಿ ಟು ಬಿ ಲೋವರ್ಡ್. ವಿಸಿಬಿಲಿಟಿ ಏನಾಗುತ್ತೆ? ಲೋ ಆಗ್ತಾ ಹೋಗುತ್ತೆ. ಸೊ ವಿಸಿಬಿಲಿಟಿ ಲೋ ಆಗೋದಂದ್ರೆ ಏನು? ಬ್ಲರ್ ಬ್ಲರ್ ಆಗಿ ಕಾಣಿಸ್ತಿರುತ್ತೆ, ಮಂಜು ಮಂಜು ಟೈಪ್ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಅಲ್ಲಿ ಏನಾಗಿರುತ್ತೆ? ಸ್ಮಾಗ್ ಫಾರ್ಮೇಶನ್ ಆಗಿರುತ್ತೆ. Okay, so this is about the formation of smog. Combustion of fossil fuel increases the amount of suspended particles in the air. These suspended particles are unburnt carbon. ಈಗ ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಏರ್ ನಲ್ಲಿ ಏನಾದ್ರೂ ಈ ಅನ್ಬರ್ನ್ಡ್ ಕಾರ್ಬನ್ ಅಂದ್ರೆ ಹೈಡ್ರೋಕಾರ್ಬನ್ ಹೈಯರ್ ಲೆವೆಲ್ ಅಲ್ಲಿ ಪ್ರೆಸೆಂಟ್ ಇತ್ತು ಅಂದ್ರೆ ಇಟ್ ಕಾಸಸ್ ದ ವಿಸಿಬಿಲಿಟಿ ಟು ಬಿ ಲೋವರ್ಡ್. ವಿಸಿಬಿಲಿಟಿ ಏನಾಗುತ್ತೆ? ಲೋ ಆಗ್ತಾ ಹೋಗುತ್ತೆ. ಸೊ ವಿಸಿಬಿಲಿಟಿ ಲೋ ಆದಾಗ ಏನ್ ಕನ್ಫರ್ಮ್ ಆಗುತ್ತೆ? ಏರ್ ಪೊಲ್ಯೂಷನ್ ಆಗಿದೆ, ನಮ್ಮ ಸರೌಂಡಿಂಗ್ ಏರ್ ನಲ್ಲಿ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಜಾಸ್ತಿ ಇದೆ, ಸ್ಮಾಗ್ ಫಾರ್ಮೇಶನ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಫಾರ್ಮೇಶನ್ ಆಫ್ ಸ್ಮಾಗ್. So the next topic is water. One molecule of oxygen, 18 grams molecular weight.
Okay, so the next topic is water. Water is a colorless, odorless and tasteless liquid. Okay, so water ಗೆ ಯಾವುದೇ ತರಹದ ಕಲರ್ ಇರೋದಿಲ್ಲ, ಓಡರ್ ಇರೋದಿಲ್ಲ ಮತ್ತೆ ಟೇಸ್ಟ್ ಇರೋದಿಲ್ಲ. Okay, so this is water. Chemically, water molecule consists of 2 molecules of hydrogen and 1 molecule of oxygen. Okay, chemically ನಾವು water ನ ಬರೆಯೋದಾದ್ರೆ H2O ಅಂತ ಬರಿತೀವಿ. Okay, so chemically water molecule consists of 2 molecules of hydrogen and 1 molecule of oxygen. Next point, the molecular weight of this water molecule is 18 grams. Okay, next we call water as a wonder liquid. Water na ನಾವು wonder liquid ಅಂತ ಕರಿತೀವಿ. So what is the reason? Because it is used by almost all living organism. Okay, so ಅರ್ಥ ಮೇಲೆ ಏನು ಲೈಫ್ ಎಕ್ಸಿಸ್ಟ್ ಆಗಿದೆಯಲ್ಲ ಎಲ್ಲ ಲೈಫ್ ಫಾರ್ಮ್ಸ್ ನು ಕೂಡ ವಾಟರ್ ನ ಯೂಸ್ ಮಾಡ್ಕೊಳ್ಳುತ್ತೆ. ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ರೀಸನ್. ಇನ್ನ ಒಂದು ರೀಸನ್ ಬಂದ್ಬಿಟ್ಟು ಸೈನ್ಸ್ ನಲ್ಲಿ ನಾವು ವಾಟರ್ ನ ಯೂನಿವರ್ಸಲ್ ಸಾಲ್ವೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಆಫ್ ದಿಸ್ ರೀಸನ್ ವಾಟರ್ ಈಸ್ ಕಾಲ್ಡ್ ಆಸ್ ಎ ವಂಡರ್ ಲಿಕ್ವಿಡ್. ಓಕೆನಾ, ಸೊ ವಾಟರ್ ನ ನಾವು ವಂಡರ್ ಲಿಕ್ವಿಡ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅರ್ತ್ ಮೇಲೆ ಎಕ್ಸಿಸ್ಟ್ ಇರುವಂತಹ ಎಲ್ಲಾ ಲೈಫ್ ಫಾರ್ಮ್ಗೂ ಕೂಡ ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಾಟರ್ ನ ಯೂಸ್ ಮಾಡ್ಕೊಳ್ತವೆ. ಮತ್ತೆ ಸೈನ್ಸ್ ನಲ್ಲಿ ನಾವು ವಾಟರ್ ನ ಯೂನಿವರ್ಸಲ್ ಸಾಲ್ವೆಂಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಬಿಕಾಸ್ ಆಫ್ ದೀಸ್ ರೀಸನ್ಸ್ ವಿ ಆರ್ ಕಾಲಿಂಗ್ ವಾಟರ್ ಆಸ್ ಎ ವಂಡರ್ ಲಿಕ್ವಿಡ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ವಾಟರ್ ಈಸ್ ಎ ರಿನ್ಯೂವಬಲ್ ರಿಸೋರ್ಸಸ್. ಓಕೆ, ನಾವೀಗ ಫಸ್ಟ್ ಸೆಷನ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಏನು. ನ್ಯಾಚುರಲ್ ರಿಸೋರ್ಸ್ ಅಲ್ಲಿ 2 ಟೈಪ್ಸ್ ಬರುತ್ತೆ, ಒಂದು ರಿನ್ಯೂವಬಲ್ ಮತ್ತೆ ಒಂದು ನಾನ್ ರಿನ್ಯೂವಬಲ್ ಅಂತ. ರಿನ್ಯೂವಬಲ್ ರಿಸೋರ್ಸಸ್ ಅಂದ್ರೆ ಏನು? ದೀಸ್ ರಿಸೋರ್ಸಸ್ ಆರ್ ಪ್ರೆಸೆಂಟ್ ಇನ್ ಇನ್ಫೈನೈಟ್ ಕ್ವಾಂಟಿಟಿ, ಮೀನ್ಸ್ ಲಾರ್ಜ್ ಕ್ವಾಂಟಿಟಿನಲ್ಲಿ ಪ್ರೆಸೆಂಟ್ ಇರುತ್ತೆ. ನಾವು ಅದನ್ನ ಎಷ್ಟೇ ಯೂಸ್ ಮಾಡ್ತಾ ಹೋದ್ರೂ ಅದು ಖಾಲಿ ಆಗೋದಿಲ್ಲ, ಮತ್ತೆ ಅದು ಫಾರ್ಮ್ ಆಗ್ತಾನೆ ಹೋಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ವಾಟರ್ ನ ಕೂಡ ಕನ್ಸಿಡರ್ ಮಾಡಿದ್ವಿ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ? ವಾಟರ್ ಈಸ್ ಎ ರಿನ್ಯೂವಬಲ್ ರಿಸೋರ್ಸ್. ಇಟ್ ಈಸ್ ಪ್ರೆಸೆಂಟ್ ಇನ್ ಇನ್ಫೈನೈಟ್ ಕ್ವಾಂಟಿಟಿ. ಇದನ್ನ ನಾವು ಎಷ್ಟೇ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಹೋದ್ರೂ ಅದು ಖಾಲಿನೂ ಆಗಲ್ಲ, ಅದು ಮತ್ತೆ ಫಾರ್ಮ್ ಆಗ್ತಾನೆ ಹೋಗುತ್ತೆ. ಓಕೆ, ಸೊ ನಾವು ಅರ್ಥನ ಕನ್ಸಿಡರ್ ಮಾಡಿದ್ರೆ ಅರ್ಥನಲ್ಲಿ ಓಕೆ ಅರ್ಥನಲ್ಲಿ 78% ಅಷ್ಟು ವಾಟರ್ ಕವರ್ ಆಗಿರುತ್ತೆ. 78% ಅಷ್ಟು ವಾಟರ್ ಏನ್ ಮಾಡಿರುತ್ತೆ? ಅರ್ಥನ ಸರ್ಫೇಸ್ ನ ಕವರ್ ಮಾಡಿರುತ್ತೆ. ಸೊ ಈ ಒಂದು ರಿಮೈನಿಂಗ್ ಸರ್ಫೇಸ್ ನ ಏನ್ ಮಾಡಿರುತ್ತೆ? ಲ್ಯಾಂಡ್ ಮತ್ತೆ ಫಾರೆಸ್ಟ್ ಕವರ್ ಮಾಡ್ತಾ ಇರುತ್ತೆ. ಓಕೆ, ಸೊ ಈ 78% ಅಲ್ಲಿ 3% ಆಫ್ ವಾಟರ್ ಈಸ್ ಫ್ರೆಶ್ ವಾಟರ್. ಓಕೆ, ಸೊ ಫ್ರೆಶ್ ವಾಟರ್ ಅಂದ್ರೆ ಏನು? ಇದನ್ನ ನಾವು ಡ್ರಿಂಕಿಂಗ್ ವಾಟರ್ ಆಗಿ ಯೂಸ್ ಮಾಡ್ಬೋದು. ಅರ್ತ್ ಮೇಲೆ ಎಕ್ಸಿಸ್ಟ್ ಆಗಿರುವಂತಹ ಎಲ್ಲ ಲೈಫ್ ಫಾರ್ಮ್ಸ್ ಏನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆಯಲ್ಲ, ಲೈಕ್ ಅನಿಮಲ್ಸ್ ಆಗಿರ್ಬೋದು, ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಮತ್ತೆ ಪ್ಲಾಂಟ್ಸ್ ಆಗಿರ್ಬೋದು. ಸೊ ನಾವೆಲ್ಲ ಈ ಫ್ರೆಶ್ ವಾಟರ್ನ ಕನ್ಸ್ಯೂಮ್ ಮಾಡ್ತೀವಿ. ಈ 3% ಆಫ್ ವಾಟರ್ ಮಾತ್ರ ಫ್ರೆಶ್ ವಾಟರ್ ಆಗಿರುತ್ತೆ. ಈ ಫ್ರೆಶ್ ವಾಟರ್ನ ನಾವು ಡ್ರಿಂಕಿಂಗ್ ವಾಟರ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಸೊ 78% ನಲ್ಲಿ 3% ಅಷ್ಟೇ ಫ್ರೆಶ್ ವಾಟರ್ ಇದೆ ಅಂದ್ರೆ ರಿಮೈನಿಂಗ್ ವಾಟರ್ ಎಲ್ಲ ಏನಾಗಿರುತ್ತೆ? ಸಾಲ್ಟ್ ವಾಟರ್ ಆಗಿರುತ್ತೆ. ಓಕೆ, ಸೊ ರಿಮೈನಿಂಗ್ ಎಲ್ಲ ಸಾಲ್ಟ್ ವಾಟರ್. ಸೊ ದ ಅವೈಲಬಿಲಿಟಿ ಆಫ್ ದಿಸ್ ಫ್ರೆಶ್ ವಾಟರ್ ಡಿಕ್ರೀಸಿಂಗ್ ಡೇ ಬೈ ಡೇ. ಓಕೆ, ಸೊ ದಿನ ಹೋಗ್ತಾ ಹೋಗ್ತಾ ಈ ಅವೈಲಬಿಲಿಟಿ ಆಫ್ ಫ್ರೆಶ್ ವಾಟರ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಸೊ ಇದಕ್ಕೆ ರೀಸನ್ ಏನು? ಓವರ್ ಪಾಪ್ಯುಲೇಷನ್ ಆಗಿರೋದ್ರಿಂದ, ಅರ್ಬನೈಸೇಷನ್ ಆಗಿರೋದ್ರಿಂದ, ಮತ್ತೆ ಸೀವೇಜ್ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ನಡೀತಾ ಇಲ್ಲದೆ ಇರೋ ಕಾರಣದಿಂದ. ಸೊ ಈ ಎಲ್ಲ ರೀಸನ್ಸ್ ಇಂದ ಏನಾಗಿದೆ? ಅವೈಲಬಿಲಿಟಿ ಆಫ್ ಫ್ರೆಶ್ ವಾಟರ್ ಡಿಕ್ರೀಸಿಂಗ್ ಡೇ ಬೈ ಡೇ. ಓಕೆ, ಸೊ ಈಗ 78% ನಲ್ಲಿ 3% ಅಷ್ಟು ಫ್ರೆಶ್ ವಾಟರ್ ಇದೆ. ಸೊ ಈ 3% ನಲ್ಲಿ ನಮಗೆ 0.3% ಅಷ್ಟೇ ಡ್ರಿಂಕಿಂಗ್ ವಾಟರ್ ಆಗಿ ಅವೈಲೇಬಲ್ ಇದೆ. ಸೊ 0.3% ಅಷ್ಟೇ ನಮಗೆ
ರಿವರ್ನಲ್ಲಿ, ಲೇಕ್ಸಲ್ಲಿ ಅವೈಲೇಬಲ್ ಇದೆ. 0.3% ಅಷ್ಟೇ ನಮಗೆ ರಿವರ್, ಲೇಕ್ಸ್ ಥ್ರೂ ಅವೈಲೇಬಲ್ ಇದೆ. ನಾವು ಅದನ್ನ ಡ್ರಿಂಕಿಂಗ್ ವಾಟರ್ ಆಗಿ ಯೂಸ್ ಮಾಡ್ಬೋದು. ಸೊ 3% ಅಲ್ಲಿ 0.3% ಅಷ್ಟೇ ಸಿಗ್ತಾ ಇದೆ ಅಂದ್ರೆ ರಿಮೈನಿಂಗ್ ವಾಟರ್ ಎಲ್ಲ ಎಲ್ಲಿರುತ್ತೆ? ದೇ ಆರ್ ಫ್ರೋಸನ್ ಇನ್ ದ ಐಸ್ ಕ್ಯಾಪ್ಸ್. ಓಕೆ, ಸೊ ರಿಮೈನಿಂಗ್ ವಾಟರ್ ಏನಾಗಿರುತ್ತೆ? ಐಸ್ ನ ಸ್ಟೇಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಟೋಟಲ್ ಅರ್ತ್ನ ಸರ್ಫೇಸ್ ಅಲ್ಲಿ 78% ಅಷ್ಟು ವಾಟರ್ ಕವರ್ ಮಾಡಿದೆ. ಆ 78% ನಲ್ಲಿ 3% ಮಾತ್ರ ಫ್ರೆಶ್ ವಾಟರ್ ಇರುತ್ತೆ. ಉಳಿದಿರುವಂತಹ ಎಲ್ಲ ರಿಮೈನಿಂಗ್ ವಾಟರ್ ಏನಾಗಿರುತ್ತೆ? ಸಾಲ್ಟ್ ವಾಟರ್ ಆಗಿರುತ್ತೆ. ಓಕೆ, ಸೊ ಈ ಫ್ರೆಶ್ ವಾಟರ್ನ ನಾವು ಡ್ರಿಂಕಿಂಗ್ ವಾಟರ್ ಆಗಿ ಯೂಸ್ ಮಾಡ್ಬೋದು. ಸೊ ಈ 3% ನಲ್ಲಿನೂ ಕೂಡ ನಮಗೆ 0.3% ಅಷ್ಟು ವಾಟರ್ ಅಷ್ಟೇ ಅವೈಲಬಲ್ ಇದೆ ಥ್ರೂ ದೀಸ್ ರಿವರ್ಸ್, ಲೇಕ್ಸ್. ಓಕೆ, ಸೊ ರಿಮೈನಿಂಗ್ ಫ್ರೆಶ್ ವಾಟರ್ ಎಲ್ಲ ಎಲ್ಲಿ ಹೋಗ್ತಿದೆ? ದೇ ಆರ್ ಫ್ರೋಸನ್ ಇನ್ ದ ಐಸ್ ಕ್ಯಾಪ್ಸ್. ಅಂದ್ರೆ ಅದು ಐಸ್ ನ ಸ್ಟೇಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, why does water needs to be available? ಓಕೆ, ಸೊ ವಾಟರ್ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್? ಈಗ ಅರ್ತ್ ಮೇಲೆ ಎಕ್ಸಿಸ್ಟ್ ಇರುವಂತಹ ಎಲ್ಲ ಲೈಫ್ ಫಾರ್ಮ್ಸ್ಗೂ ಕೂಡ ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಟರ್ನ ಇಂಪಾರ್ಟೆನ್ಸ್ ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಒನ್, ವಾಟರ್ ಈಸ್ ಯೂಸ್ಡ್ ಇನ್ ಅವರ್ ಡೈಲಿ ಲೈಫ್ ಫಾರ್ ವೇರಿಯಸ್ ನೀಡ್ಸ್. ಓಕೆ, ಸೊ ನಮ್ಮ ಡೈಲಿ ಲೈಫ್ ನಲ್ಲಿ ವೇರಿಯಸ್ ನೀಡ್ಸ್ ಇರುತ್ತಲ್ಲ, ಅದನ್ನೆಲ್ಲ ಫುಲ್ಫಿಲ್ ಮಾಡ್ಲಿಕ್ಕೆ ನಾವು ವಾಟರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಮ್ಮ ಡೈಲಿ ಲೈಫ್ ನಲ್ಲಿ ಇರುವಂತಹ ನೀಡ್ಸ್ಗೆ, ವೇರಿಯಸ್ ನೀಡ್ಸ್ಗೆ ನಾವು ವಾಟರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮೇಂಟೈನಿಂಗ್ ದ ವಾಟರ್ ಲೆವೆಲ್ ಇನ್ಸೈಡ್ ದ ಬಾಡಿ ಈಸ್ ಆಲ್ಸೋ ವೆರಿ ಎಸೆನ್ಷಿಯಲ್ ಫಾರ್ ಸರ್ವೈವಲ್. ಓಕೆ, ಫಸ್ಟ್ ಪಾಯಿಂಟ್ ಏನಾಯ್ತು? ವೇರಿಯಸ್ ನೀಡ್ಸ್. ನಮ್ಮ ಡೈಲಿ ಲೈಫ್ ನಲ್ಲಿ ವೇರಿಯಸ್ ನೀಡ್ಸ್ ಇರುತ್ತೆ. ಸೊ ಆ ನೀಡ್ಸ್ನೆಲ್ಲ ಫುಲ್ಫಿಲ್ ಮಾಡ್ಲಿಕ್ಕೆ ಕೂಡ ನಮಗೆ ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಒನ್, ವಾಟರ್ ಲೆವೆಲ್ ಇನ್ ದ ಬಾಡಿ. ಓಕೆ, ಸೊ ಎಲ್ಲ ಒಂದು ಹ್ಯೂಮನ್ ಬಾಡಿ ಇದೆ ಅಂದ್ರೆ ಆ ಹ್ಯೂಮನ್ ಬಾಡಿನಲ್ಲಿ ಒಂದು ಮಿನಿಮಮ್ ಅಮೌಂಟ್ ಆಫ್ ವಾಟರ್ ಇರಲೇಬೇಕು. ಓಕೆ, ಸೊ ಆ ವಾಟರ್ ಲೆವೆಲ್ನ ಮೇಂಟೈನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ? ಫಾರ್ ಸರ್ವೈವಲ್. ಓಕೆ, ಸೊ ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು ಹೇಳ್ತಾ ಇದೆ? ಮೋಸ್ಟ್ ಬಯಾಲಜಿಕಲ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಇನ್ ದ ವಾಟರ್ ಮೀಡಿಯಂ. ಯೂಶಲಿ ನಮ್ಮ ಲೈಫ್ ನಲ್ಲಿ ಏನು ಬಯಾಲಜಿಕಲ್ ಪ್ರೋಸೆಸ್ ಎಲ್ಲ ನಡೀತಾ ಇರುತ್ತಲ್ಲ, ಮೋಸ್ಟ್ ಆಫ್ ದ ಬಯಾಲಜಿಕಲ್ ಪ್ರೋಸೆಸ್ ಡಿಪೆಂಡ್ಸ್ ಆನ್ ದಿಸ್ ವಾಟರ್. ಬಯಾಲಜಿಕಲ್ ಪ್ರೋಸೆಸ್ ಡಿಪೆಂಡ್ಸ್ ಆನ್ ದ ವಾಟರ್. ಫಾರ್ ಎಕ್ಸಾಂಪಲ್, ನಾನು ಫೋಟೋಸಿಂಥಸಿಸ್ ಕೊಡ್ತೀನಿ. ಸೊ ಫೋಟೋಸಿಂಥಸಿಸ್ ಅಂದ್ರೆ ಏನು? ಗ್ರೀನ್ ಪ್ಲಾಂಟ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ನ ಮತ್ತೆ ವಾಟರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಓನ್ ಫುಡ್ ನ ಅದು ಪ್ರಿಪೇರ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ಸೊ ಫೋಟೋಸಿಂಥಸಿಸ್ ಅನ್ನೋದು ಒಂದು ಬಯಾಲಜಿಕಲ್ ಪ್ರೋಸೆಸ್. ಫೋಟೋಸಿಂಥಸಿಸ್ಗೆ ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ದ ಮೋಸ್ಟ್ ಬಯಾಲಜಿಕಲ್ ಪ್ರೋಸೆಸ್ ಡಿಪೆಂಡ್ಸ್ ಆನ್ ವಾಟರ್. ಓಕೆ, ಸೊ ಈಗ ಬಯಾಲಜಿಕಲ್ ಪ್ರೋಸೆಸ್ ನಡಿಬೇಕು ಅಂದ್ರೂ ಕೂಡ ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೋರ್ತ್ ಒನ್, water is also very essential to the plants and all life form on the earth. ನಮ್ಮ ಅರ್ತ್ ನಲ್ಲಿ ಎಕ್ಸಿಸ್ಟ್ ಇರುವಂತಹ ಎಲ್ಲ ಲೈಫ್ ಫಾರ್ಮ್ಸ್ಗೂ ಕೂಡ ವಾಟರ್ ತುಂಬಾ ಎಸೆನ್ಷಿಯಲ್ ಇರುತ್ತೆ. ಲೈಫ್ ಫಾರ್ಮ್ಸ್ ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್, ಲೈಕ್ ಪ್ಲಾಂಟ್ಸ್ ಆಗಿರ್ಬೋದು, ಹ್ಯೂಮನ್ ಬೀಯಿಂಗ್ಸ್, ಅನಿಮಲ್ಸ್. ಓಕೆ, ಸೊ ನಮಗೆಲ್ಲ ಏನಾಗುತ್ತೆ? ಈ ವಾಟರ್ ತುಂಬಾ ಎಸೆನ್ಷಿಯಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್, marine species require water for their survival. ಓಕೆ, ಮರೈನ್ ಸ್ಪೀಸೀಸ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮರೈನ್ ಸ್ಪೀಸೀಸ್ ಅಂದ್ರೇನು? ಈ ಓಷಿಯನ್ ಮತ್ತೆ ಸೀಸ್ ನಲ್ಲಿ ಏನು ಲಿವಿಂಗ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಇರುತ್ತಲ್ಲ, ಆ ಲಿವಿಂಗ್ ಆರ್ಗ್ಯಾನಿಸಮ್ಗೆ ನಾವು ಮರೈನ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಆ ಲಿವಿಂಗ್ ಆರ್ಗ್ಯಾನಿಸಮ್ ಅನಿಮಲ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು. ಓಕೆ, ಸೊ ಅದರ ಸರ್ವೈವಲ್ಗೂ ಕೂಡ ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
health hazards. Okay, so last point ಏನು ಹೇಳ್ತಾ ಇದೆ, not having water around us can leads to health hazard. ಓಕೆ, ಸೊ ಈಗ ನಮ್ಮ ಒಂದು ಹ್ಯೂಮನ್ ಲೈಫಿಗೆ, ಓಕೆ, ಸೊ ಅರ್ತ್ ಮೇಲೆ ಎಕ್ಸಿಸ್ಟ್ ಇರುವಂತಹ ಎಲ್ಲ ಲೈಫ್ ಫಾರ್ಮ್ಗೆ ಎಷ್ಟು ಅಮೌಂಟ್ ಆಫ್ ವಾಟರ್ ರಿಕ್ವೈರ್ ಇರುತ್ತೆ ಅಷ್ಟು ಸಿಗಲಿಲ್ಲ ಅಂದ್ರೆ ಏನಾಗುತ್ತೆ, ಅದು ಡೈರೆಕ್ಟ್ ಆಗಿ ನಮ್ಮ ಹೆಲ್ತ್ ಮೇಲೆ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಲಾಸ್ಟ್ ಪಾಯಿಂಟ್. Availability of water is not only the factor that decides sustainability of life on earth. It also involves other factors such as temperature, nature of soil, etc. Okay, so this is the ಲಾಸ್ಟ್ ಪಾಯಿಂಟ್. ಸೊ ಈ ಪಾಯಿಂಟ್ ಅಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವೈಲಬಿಲಿಟಿ ಆಫ್ ವಾಟರ್ ಈಸ್ ನಾಟ್ ಓನ್ಲಿ ದ ಫ್ಯಾಕ್ಟರ್ ದಟ್ ಡಿಸೈಡ್ಸ್ ಸಸ್ಟೈನಬಿಲಿಟಿ ಆಫ್ ಎ ಲೈಫ್ ಆನ್ ಅರ್ತ್. ಓಕೆ, ಸೊ ಈಗ ಅರ್ತ್ ನಲ್ಲಿ ಲೈಫ್ ಎಕ್ಸಿಸ್ಟ್ ಆಗಿದೆ, ಆ ಲೈಫ್ ಸಸ್ಟೈನ್ ಆಗಬೇಕು ಅಂದ್ರೆ ವಾಟರ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅಲಾಂಗ್ ವಿತ್ ದ ವಾಟರ್ ದೇರ್ ಆರ್ ಸಮ್ ಅದರ್ ಫ್ಯಾಕ್ಟರ್ಸ್ ಆರ್ ಆಲ್ಸೋ ದೇರ್, ಲೈಕ್ ಟೆಂಪರೇಚರ್ ಅಂಡ್ ನೇಚರ್ ಆಫ್ ಸಾಯಿಲ್. ಓಕೆ, ಸೊ ವಾಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ ಸಸ್ಟೈನ್ ಮಾಡ್ಲಿಕ್ಕೆ, ಓಕೆ, ಅರ್ತ್ ಮೇಲೆ. ಓಕೆ, ಅಲಾಂಗ್ ವಿತ್ ದಿಸ್ ವಾಟರ್, ಟೆಂಪರೇಚರ್ ಅಂಡ್ ನೇಚರ್ ಆಫ್ ಸಾಯಿಲ್. ಓಕೆ, ಸೊ ಈ ತರ ಫ್ಯಾಕ್ಟರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ, ಫಾರ್ ಸಸ್ಟೈನಿಂಗ್ ಲೈಫ್ ಆನ್ ದಿ ಅರ್ತ್.